ಈ ಥರ ಕ್ವಶನ್ಸ್ ನಮಗೆ ಬ್ಯಾಂಕ್ ಎಕ್ಸಾಮ್ಸಲ್ಲಿ ನೋಡೋಕೆ ಸಿಗುತ್ತೆ. ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ನೋಡ್ತೀವಿ. ಆ ಥರ ಕ್ವಶನ್ಸನ್ನು ಹೇಗೆ ಸಾಲ್ವ್ ಮಾಡೋದಂದರೆ, ಈಗ 10% ಇನ್ಕ್ರೀಸ್ ಆಗಿದೆ ಅಂದರೆ 10% ಅಂದರೆ 100ಕ್ಕೆ 10% ಜಾಸ್ತಿ ಆಗಿದೆ. ಅದರ ಅರ್ಥ 110/100%, 110% ಆಗಿದೆ ಅಂದಂಗೆ ಅದರ ಅರ್ಥ. ಸೊ 110% ಅಂದರೆ 110/100. ಇದನ್ನು ನಾವು ಇದು 0 ಹೋಗಿ 11/10 ಆಗುತ್ತೆ. ನಾವು ಇದನ್ನೇ ಈ ಥರ 100 ಬರ್ಕೊಳ್ಳೋ ಬದಲು ನಾವೇನು ಮಾಡ್ಬೋದು, 10%ಅನ್ನು 1 ಜಾಸ್ತಿ ಮಾಡಿ, ಇನ್ಕ್ರೀಸ್ ಬೈ 10% ಅಂದರೆ 1 ಜಾಸ್ತಿ ಮಾಡಬೇಕು. 10ನಲ್ಲಿ 1 ಜಾಸ್ತಿ ಮಾಡಿದ್ರೆ 11/10 ಅಂತ ಬರ್ಕೋಬೇಕು. ಈ 200ಅನ್ನು 10% ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಏನು ಮಾಡಬೇಕು, ಈ ಥರ ಮಲ್ಟಿಪ್ಲೈ ಮಾಡಿ. ಈಗ ಇದು 10 10 0 ಕ್ಯಾನ್ಸಲ್ ಔಟ್ ಆಗಿ 11 2 22, 220 ಇದರ ಆನ್ಸರ್ ಆಗುತ್ತೆ. ಇವಾಗ ಈ 1500ಅನ್ನು 12%ಇಂದ ಇನ್ಕ್ರೀಸ್ ಮಾಡಬೇಕು. 12% ಇನ್ಕ್ರೀಸ್ ಅಂದರೆ 112/100. 4 25, 4 2 8, 4 8 32, 28/25. ಇದನ್ನು 1500ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ 25 60 1500 ಇದೇನಾಗುತ್ತೆ, 6 8 48, 6 2 12, 16 1680 ಇದರ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಈ 800ಅನ್ನು 25%ಇಂದ ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು, 25% ಅಂದರೆ ಇನ್ಕ್ರೀಸ್ ಮಾಡಿದ್ರೆ 125/100 ಅಂದರೆ 5/4 ಆಗುತ್ತೆ. 25 4 25 5 5/4 ಆಗುತ್ತೆ. 5/4ಅನ್ನು 800ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 1 4 2 100 5 2 10 1000 ಇದರ ಆನ್ಸರ್ ಆಗುತ್ತೆ.